ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಇವತ್ತಿನ ರೆಸಿಪಿ ಒಳಗೆ ಆನಿಯನ್ ಮಸಾಲ ಗ್ರೇವಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾವು ಒಂದು ಬಾಳ್ಗಿ ಬಿಸಿ ಮಾಡಿ ಅದಕ್ಕೊಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿನ ಹಾಕೋರಿ, ಯಾಕಂದ್ರೆ ಆನಿಯನ್ ಕಂಪ್ಲೀಟ ಎಣ್ಣೆ ಒಳಗನ ಫ್ರೈ ಆಗಬೇಕು. ಎಣ್ಣೆ ಬಿಸಿ ಮಾಡೋ ಮಟ್ಟ ಅಂದ್ರೆ ನಾನು ಆನಿಯನ್ನ ಯಾವ ಥರ ಕಟ್ ಮಾಡ್ಕೊಂಡೀನಿ ಅಂತ ತೋರಿಸ್ತೀನಿ. ನೋಡ್ರಿ, ಇಲ್ಲೇ ನಾವು ಎಣ್ಗಾಯ್ಕೆಲ್ಲ ಬದ್ನಿಕಾಯ್ದು ಯಾವ ಥರ ಕಟ್ ಮಾಡ್ಕೋತೀವಲ್ಲ ಆ ಥರ ನಾವು ಆನಿಯನ್ನ ಕಟ್ ಮಾಡ್ಕೋಬೇಕು. ಮತ್ತು ಅದ್ರ ಹಿಂದ್ಗಡೆ ತುಂಬ ಏನಿರ್ತೈತಲ್ಲ ಅದನ್ನು ಕಂಪ್ಲೀಟಾಗಿ ಕಟ್ ಮಾಡಬೇಡ್ರಿ. ಅದನ್ನು ನೀವು ಕಟ್ ಮಾಡಿದ್ರಿ ಅಂತಂದ್ರೆ ಆನಿಯನ್ನು ಫುಲ್ ಪದರಾಗಿ ಓಪನ್ ಆಗಿಬಿಡ್ತೈತಿ. ನಮಗೆ ಇದು ಎಣ್ಗಾಯಿ ಥರನ ಬೇಕು. ಸೊ ಹಾಗಾಗಿ ಬರ್ರಿ ಎಣ್ಣೆ ಕಾದೈತಿ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣಂತ. ಸಾಸಿವೆ ಹಾಕ್ಕೊಂಡು ಅದು ಚಟ ಅಂದ ತಕ್ಷಣ ಒಂದು ಸ್ವಲ್ಪ ಅದಕ್ಕೆ ನಾವು ಜೀರಿಗೆನೂ ಹಾಕ್ಕೊಳ್ಳೋಣ. ಜೀರಿಗೆ ಸಾಸಿವೆ ಎರಡೂ ಚಟ ಅಂದಮೇಲೆ ಅದಕ್ಕೆ ನಾನು ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೋತೀನಿ. ಸೊ ಕರಿಬೇವು ಹಾಕ್ಕೊಂಡ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಆನಿಯನ್ ಏನದಾವಲ್ಲ ಅವನ್ನ ಎಣ್ಣೆ ಒಳಗೆ ಬಿಟ್ಕೊಳ್ಳೋನು ಮತ್ತು ಎಣ್ಣೆ ಒಳಗನ ಚಲೋತ್ನಂಗೆ ಫ್ರೈ ಮಾಡೋಣಂತ. ಸ್ವಲ್ಪ ಸ್ಪೂನ್ಲೆ ಎಣ್ಣೆ ತೊಗೊಂಡು ಅದರ ಪದರ ಏನು ಕಟ್ ಮಾಡ್ಕೊಂಡವಲ್ಲ ಅದ್ರ ಒಳಗೂ ಎಣ್ಣೆ ಹೋಗೋ ಹಂಗೆ ಹಾಕ್ಕೊಂಡು ಆನಿಯನ್ನ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಆನಿಯನ್ನ ಚಲೋತ್ನಂಗೆ ಫ್ರೈ ಆದಮೇಲೆ ನೋಡಿರಿ ಹೂ ಅರಳ್ದಂಗೆ ಅರಳ್ಯಾವ. ಈಗ ನಾನು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡ್ಕೋತೇನಂತ. ಅದೇನು ಆನಿಯನ್ ಒಳಗೆ ಹೋಗ್ಬೇಕಂತೇನಿಲ್ಲ, ಜಸ್ಟ್ ಎಣ್ಣೆ ಒಳಗೆ ಫ್ರೈ ಆದ್ರೆ ಸಾಕು. ನೆಕ್ಸ್ಟ್ ನಾನು ಫಸ್ಟಿಗೆ ಒಂದು 2 ಮೀಡಿಯಮ್ ಸೈಜದ ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡೀನಿ, ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಅದನ್ನು ಹಾಕ್ಕೊಳತ್ತೀನಿ. ನೀವು ಸಣ್ಣದಾಗಿ ಹೆಚ್ಚಿನೂ ಕೂಡ ಹಾಕೋಬೋದು. ಈಗ ಟೊಮೆಟೊನ ಆನಿಯನ್ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದರದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ನಾವು ಕುದಿಸ್ಕೊಳ್ಳೋಣ ಅಂತ. ಟೊಮೆಟೊ ಬೆಂದ ಮೇಲೆ ನೋಡಿರಿ ಹಸಿ ಸ್ಮೆಲ್ ಹೋಗಿ ಮತ್ತು ಎಣ್ಣೆನೂ ಬಿಟ್ಕೊಳತೈತಿ, ಗ್ರೇವಿನೂ ತಿಕ್ಕಾಗಿ ಬಂದೈತಿ. ಈಗ ನೆಕ್ಸ್ಟ್ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣಂತ. ಇದು ಚಪಾತಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ನೋಡಿರಿ. ಇದನ್ನು ಬಿಸಿಯಾಗಿ ಚಪಾತಿ ಜೊತೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಇರ್ತೈತಿ. ನಾ ಇಲ್ಲೇ ಡ್ರೈ ಇಂಗ್ರೀಡಿಯೆಂಟ್ಸ್ನಾಗ ಸ್ಪೈಸ್ಗೆ ಅಂತ ಹೇಳಿ ಮೊದಲು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. 1.5 ಸ್ಪೂನಷ್ಟು ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಮತ್ತೂ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಒಂಚೂರು ನಾನು ಒಂದು 3-4 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತೀನಿ. ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹವೀಸ್ ಪೌಡರನ್ನು ಹಾಕ್ಕೋತೀನಿ. ನೆಕ್ಸ್ಟ್ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಇದನ್ನು ನಾವು ಕುದಿಸ್ಕೊಂಡ್ವಿ ಅಂದ್ರೆ ಆನಿಯನ್ ಮಸಾಲ ಗ್ರೇವಿ ರೆಡಿ ಆಗ್ತೈತಿ ನೋಡಿರಿ. ಬಿಸಿ ಚಪಾತಿ ಜೊತೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ ನೋಡಿರಿ. ಮತ್ತು ಇದಕ್ಕೆ ಈಗ ನಾವು ದಾಬಾ ಸ್ಟೈಲ್ ಟಚ್ ಕೊಡ್ಬೇಕಂತಂದ್ರೆ ಒಂದು ಸ್ವಲ್ಪ ನಾವು ಇದಕ್ಕೆ ಕಸೂರಿ ಮೇಥಿನ ಹಾಕ್ಕೊಳ್ಳೋಣಂತ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿನ ಹಾಕ್ಕೊಳ್ಳೋನು. ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ರೆಡಿ ನೋಡಿರಿ ಆನಿಯನ್ ಮಸಾಲ ಗ್ರೇವಿ. ಬರ್ರಿ ಈಗ ಇದನ್ನು ಒಂದು ಪ್ಲೇಟ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಆನಿಯನ್ ಮಸಾಲ ಗ್ರೇವಿ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.